ಬೆಳಗಿನ ಬೆಳಕು. 7ನೆಯ ಹಬ್ಬ, ಗುಡಾರಗಳ ಹಬ್ಬ ಅಥವಾ ಅದನ್ನು ಸುಕೋತ್ ಹಬ್ಬ ಎಂತಲೂ ಕರೆಯುತ್ತಾರೆ. ನಾವು 7 ಹಬ್ಬಗಳ ಸರಣಿಯ ಕೊನೆಯ ಹಬ್ಬಕ್ಕೆ ಬಂದಾಗ ನಮ್ಮ ಪ್ರಯಾಣವು ತುಂಬಾ ಸಂತೋಷದ ಮತ್ತು ಮೃದುವಾದ ಸ್ಥಳವನ್ನು ತಲುಪುತ್ತದೆ. ಗಂಭೀರವಾದ ತುತ್ತೂರಿ, ಎಚ್ಚರಿಕೆಗಳು ಮತ್ತು ಪ್ರಾಯಶ್ಚಿತ್ತದ ದಿನದ ಆಳವಾದ ಆತ್ಮಶೋಧನೆಯ ನಂತರ ದೇವರು ತನ್ನ ಜನರೊಂದಿಗೆ ಒಂದು ಸೂಕ್ಷ್ಮವಾದ ಕೆಲಸವನ್ನು ಮಾಡುತ್ತಾನೆ. ಅವರು ತಮ್ಮ ಬಲವಾದ ಮನೆಗಳಿಂದ ಹೊರಬಂದು ಕೇವಲ 1 ವಾರಗಳ ಕಾಲ ರೆಂಬೆಗಳಿಂದ ಮಾಡಿದ ಸರಳವಾದ ಗುಡಾರಗಳಲ್ಲಿ ವಾಸಿಸುವಂತೆ ಹೇಳುತ್ತಾನೆ. ಇದು ಆಶ್ರಯಗಳ ಹಬ್ಬ. ಬೈಬಲ್ನಲ್ಲಿ ಇದನ್ನು ಗುಡಾರಗಳ ಹಬ್ಬ, ಮಂಟಪಗಳ ಹಬ್ಬ ಅಥವಾ ಫಸಲು ಸಂಗ್ರಹಿಸುವ ಹಬ್ಬ ಎಂದೂ ಕರೆಯುತ್ತಾರೆ. ಹೀಬ್ರುವಿನಲ್ಲಿ ಇದನ್ನು ಸುಕ್ಕೋತ್ ಎಂದು ಕರೆಯಲಾಗುತ್ತದೆ. ಈ ಎಲ್ಲಾ ಹೆಸರುಗಳು ಒಂದೇ ಹಬ್ಬವನ್ನು ಸೂಚಿಸುತ್ತವೆ. ಈ ಹಬ್ಬವು ಎಲ್ಲ ಧಾನ್ಯ ಮತ್ತು ಹಣ್ಣುಗಳನ್ನು ಸಂಗ್ರಹಿಸಿದ ನಂತರ ಕೊಯ್ಲಿನ ಕೊನೆಯಲ್ಲಿ ಬರುತ್ತದೆ ಎಂಬುದನ್ನು ನೆನಪಿಸುತ್ತದೆ. ಹಬ್ಬದ ಸಮಯ ಮತ್ತು ಆಚರಣೆ. ದೇವರು ಈ ಸಮಯವನ್ನು ಸ್ಪಷ್ಟವಾಗಿ ನಿಗದಿಪಡಿಸಿದ್ದಾನೆ. ಈ ಹಬ್ಬವು 7ನೇ ತಿಂಗಳಾದ ತಿಶ್ರಿ ತಿಂಗಳ 15ನೇ ದಿನದಂದು ಪ್ರಾರಂಭವಾಗುತ್ತದೆ. ಇದು ತಿಂಗಳ 1ನೇ ದಿನದಂದು ಬರುವ ತುತ್ತೂರಿಗಳ ಹಬ್ಬದ ಮತ್ತು 10ನೇ ದಿನದಂದು ಬರುವ ಪ್ರಾಯಶ್ಚಿತ್ತದ ದಿನದ ನಂತರ ಬರುತ್ತದೆ. 15ರಿಂದ 21ರವರೆಗೆ 7 ದಿನಗಳ ಭೋಜನ ಇರುತ್ತದೆ. 22ನೇ ದಿನದಂದು ಒಂದು ವಿಶೇಷವಾದ 8ನೇ ದಿನದ ಸಮಾರೋಪದ ಸಭೆ ಇರುತ್ತದೆ. ಹಾಗಾಗಿ ಜನರು 7 ದಿನಗಳ ಕಾಲ ಗುಡಾರಗಳನ್ನು ಆಚರಿಸಿ ನಂತರ ದೇವರ ಸನ್ನಿಧಿಯಲ್ಲಿ ಮತ್ತೊಂದು ದಿನವನ್ನು ಗಂಭೀರ ಅಂತ್ಯವಾಗಿ ಆಚರಿಸುತ್ತಾರೆ. ಮೊದಲ ದಿನ ಮತ್ತು 8ನೇ ದಿನ 2 ಪವಿತ್ರ ಸಭೆಗಳು, ಅಂದರೆ ಯಾವುದೇ ಸಾಮಾನ್ಯ ಕೆಲಸ ಮಾಡಲು ಅನುಮತಿಸದ ಪವಿತ್ರ ಕೂಟಗಳಾಗಿವೆ. ಈ ದಿನಾಂಕಗಳು ವಾರದ ದಿನಗಳಲ್ಲಿ ಬಂದರೂ ಅವುಗಳನ್ನು ವಿಶ್ರಾಂತಿಯ ಸಬ್ಬತ್ ದಿನಗಳಂತೆ ಪರಿಗಣಿಸಲಾಗುತ್ತದೆ. ಗುಡಾರಗಳಲ್ಲಿ ವಾಸಿಸುವ ಉದ್ದೇಶ ಯೆಹೋವನು, ಅಂದರೆ ದೇವರು, ಕೇವಲ ದಿನಾಂಕವನ್ನು ನೀಡಲಿಲ್ಲ, ಅವರು ಒಂದು ಚಿತ್ರಣವನ್ನು ನೀಡಿದರು. ಅವರು 7 ದಿನಗಳ ಕಾಲ ಸ್ಥಳೀಯವಾಗಿ ಜನಿಸಿದ ಪ್ರತಿಯೊಬ್ಬ ಇಸ್ರಾಯೇಲನು ಗುಡಾರಗಳಲ್ಲಿ ವಾಸಿಸಬೇಕು ಎಂದು ಹೇಳಿದರು. ಈ ಗುಡಾರಗಳು ಮರಗಳ ಕೊಂಬೆಗಳಿಂದ ಮಾಡಿದ ಸರಳವಾದ ಆಶ್ರಯಗಳಾಗಿವೆ. ನೆಹೆಮೀಯನ ದಿನಗಳಲ್ಲಿ ಜನರು ಈ ಆಜ್ಞೆಯನ್ನು ಪುನಃ ಕಂಡುಕೊಂಡಾಗ ಅವರು ಆಲಿವ್ ಮರಗಳು, ಕಾಡು ಆಲಿವ್ ಮರಗಳು, ಮರ್ಟಲ್, ತಾಳೆ ಮತ್ತು ಇತರ ಎಲೆಭರಿತ ಮರಗಳ ಕೊಂಬೆಗಳನ್ನು ಸಂಗ್ರಹಿಸಿದರು. ಅವರು ತಮ್ಮ ಮನೆಗಳ ಚಪ್ಪಟೆ ಮೇಲ್ಛಾವಣಿಗಳ ಮೇಲೆ, ತಮ್ಮ ಅಂಗಳಗಳಲ್ಲಿ, ದೇವಾಲಯದ ಆವರಣದಲ್ಲಿ ಮತ್ತು ನಗರದ ಬಯಲು ಪ್ರದೇಶಗಳಲ್ಲಿ ಚಿಕ್ಕ ಚಿಕ್ಕ ಆಶ್ರಯಗಳನ್ನು ನಿರ್ಮಿಸಿದರು. ಆ ಇಡೀ ವಾರ ಅವರ ಜೀವನವು ಅವರ ಶಾಶ್ವತ ಮನೆಗಳ ಬದಲಿಗೆ ಈ ಸಣ್ಣ ಹಸಿರು ಗುಡಾರಗಳಲ್ಲಿ ಕೇಂದ್ರೀಕೃತಪಡಿಸಿಕೊಂಡು ಅವರು ಅಲ್ಲಿ ಕುಳಿತುಕೊಂಡು ಅಲ್ಲಿ ಊಟ ಮಾಡುತ್ತಿದ್ದರು ಮತ್ತು ಸಹಜವಾಗಿ ಅಲ್ಲಿ ಮಲಗಿಕೊಳ್ಳುತ್ತಿದ್ದರು. ಈ ರೀತಿಯಾಗಿ ಅವರ ದೇಹಗಳು ತಮ್ಮ ಪೂರ್ವಜರು ಅರಣ್ಯದಲ್ಲಿ ಅನುಭವಿಸಿದ್ದನ್ನು ಅನುಭವಿಸಿದವು. ನಾವು ಯಾತ್ರಿಕರು ಈಗ ಈ ಭೂಮಿಯಲ್ಲಿ ತಾತ್ಕಾಲಿಕ ಆಶ್ರಯಗಳಲ್ಲಿ ವಾಸಿಸುತ್ತಿದ್ದೇವೆ ಮತ್ತು ದೇವರು ಮಾತ್ರ ನಮ್ಮ ನಿಜವಾದ ನಿವಾಸವಾಗಿದ್ದಾರೆ.
ಡೇರೆಗಳ ಹಬ್ಬದ ಅಥವಾ ಸುಕ್ಕೋತ್ ವಿವರಣೆ ಏನೆಂದು ನೋಡೋಣ. ದೇವರೇ ಈ ಹಬ್ಬವನ್ನು ಆಚರಿಸಲು ಏಕೆ ಆಜ್ಞಾಪಿಸಿದರು ಎಂಬುದಕ್ಕೆ ಸ್ಪಷ್ಟವಾದ ವಿವರಣೆ. ಡೇರೆಗಳಲ್ಲಿ ವಾಸಿಸುವ ಕಾರಣ ಇದು ಐತಿಹಾಸಿಕವನ್ನು ಜ್ಞಾಪಕಪಡಿಸುತ್ತದೆ. ಇದು ದೇವರ ಆಜ್ಞೆ. ನಿಮ್ಮ ಮುಂದಿನ ಸಂತತಿಗಳು ತಿಳಿದುಕೊಳ್ಳಬೇಕು ಎಂದು ದೇವರು ಆಜ್ಞಾಪಿಸಿದರು. ದೇವರು ಇಸ್ರಾಯೇಲರನ್ನು ಐಗುಪ್ತದಿಂದ ಹೊರಗೆ ಕರೆತಂದಾಗ ಅವರು ಡೇರೆಗಳಲ್ಲಿ, ಬೂತ್ಗಳಲ್ಲಿ, ಆಶ್ರಯಗಳಲ್ಲಿ ವಾಸಿಸುವಂತೆ ಮಾಡಿದರು ಎಂಬುದನ್ನು ನೆನಪಿಸಲು ಈ ಹಬ್ಬ. ಪೋಷಕರ ಪಾತ್ರ. ಪ್ರತಿ ವರ್ಷ ಮಕ್ಕಳು ನಾವು ಈ ಚಿಕ್ಕ ಗುಡಿಸಲುಗಳಲ್ಲಿ ಏಕೆ ಮಲಗುತ್ತಿದ್ದೇವೆ ಎಂದು ಕೇಳಿದಾಗ ತಂದೆ ತಾಯಿಗಳು ಹೀಗೆ ಉತ್ತರಿಸುತ್ತಿದ್ದರು: ಏಕೆಂದರೆ ನಮ್ಮ ಪೂರ್ವಿಕರಿಗೆ ಒಮ್ಮೆ ಮನೆಗಳೇ ಇರಲಿಲ್ಲ. ಅವರು ಅರಣ್ಯದಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಅವರು ಚಿಕ್ಕ ಚಿಕ್ಕ ಡೇರೆಗಳಲ್ಲಿ ಮತ್ತು ಆಶ್ರಯಗಳಲ್ಲಿ ವಾಸಿಸುತ್ತಿದ್ದರು. ಆದರೆ ದೇವರು ಎಲ್ಲಾ ಸಮಯಗಳಲ್ಲೂ ಅವರನ್ನು ನೋಡಿಕೊಂಡು ಆತನು ಅವರಿಗೆ ಮನ್ನಾ, ಬಂಡೆಯಿಂದ ನೀರು, ಹಗಲಿನಲ್ಲಿ ನೆರಳು ಮತ್ತು ರಾತ್ರಿಯಲ್ಲಿ ಬೆಂಕಿಯನ್ನು ಕೊಟ್ಟರು. ಆತನೇ ನಮ್ಮನ್ನು ನಡೆಸಿದನು. ಅದಕ್ಕಾಗಿಯೇ ನಾವು ಜೀವಿಸಿದ್ದೇವೆ ಎಂಬುದನ್ನು ನಾವು ನೆನಪಿಸಿಕೊಳ್ಳುತ್ತಿದ್ದೇವೆ. ಇದರ ಸಾರಾಂಶ: ಡೇರೆಗಳ ಹಬ್ಬವು ಒಂದು ವಾರದ ಸಜೀವ ಇತಿಹಾಸದಂತೆ ಇದೆ. ದೇವರು ತನ್ನ ಜನರನ್ನು ಆರಾಮದಾಯಕ ಪರಿಸರದಿಂದ ಹೊರಗೆ ಕರೆತಂದು ತನ್ನ ಪೋಷಣೆ ಮತ್ತು ಕಾಳಜಿಯನ್ನು ನೆನಪಿಸುವ ಹಬ್ಬವಿದು. ಹಬ್ಬದ ಸಮಯ ಮತ್ತು ಹಂಚಿಕೊಳ್ಳುವ ಸಂತೋಷ. ಸಮಯ. ಈ ಹಬ್ಬವು ವರ್ಷದ ಕೊನೆಯ ಸುಗ್ಗಿಯ ನಂತರ ಬರುತ್ತದೆ. ಸಂಗ್ರಹಣೆ. ಧಾನ್ಯ ಸಂಗ್ರಹವಾಗಿರುತ್ತದೆ. ದ್ರಾಕ್ಷಿಯನ್ನು ಹಿಂಡಿರುತ್ತಾರೆ. ಅಂಜೂರ ಮತ್ತು ದಾಳಿಂಬೆಯನ್ನು ಕತ್ತರಿಸುತ್ತಾರೆ ಮತ್ತು ಆಲಿವ್ ಎಣ್ಣೆಯನ್ನು ಸಂಗ್ರಹಿಸಲಾಗಿರುತ್ತದೆ. ಇದು ಉಗ್ರಾಣಗಳು ತುಂಬಿ ಪಾತ್ರೆಗಳು ಬತ್ತಿ ಹೋಗದ ಸಮೃದ್ಧಿಯ ಸಮಯ. ದೇವರ ಆಜ್ಞೆ. ದೇವರು ತನ್ನ ಸಮ್ಮುಖದಲ್ಲಿ ಸಂತೋಷ ಪಡಲು ಹೇಳುತ್ತಾರೆ. ಹಂಚಿಕೆ. ದೇವರು ಆಶೀರ್ವದಿಸಿದನ್ನು ಅವರು ಉಂಡು ಕುಡಿಯಬೇಕು, ಆದರೆ ಅದನ್ನು ತಮ್ಮಲ್ಲೇ ಇಟ್ಟುಕೊಳ್ಳಬಾರದು. ಅವರು ತಮ್ಮ ಗಂಡು ಮತ್ತು ಹೆಣ್ಣು ಮಕ್ಕಳು, ಗಂಡು ಮತ್ತು ಹೆಣ್ಣು ಸೇವಕರು, ಲೇವಿಯರು, ತಮ್ಮ ನಡುವೆ ವಾಸಿಸುವ ವಿದೇಶಿಯರು ಮತ್ತು ಅನಾಥರು ಹಾಗೂ ವಿಧವೆಯರ ಜೊತೆಯಲ್ಲಿ ಸಂತೋಷ ಪಡಲು ಆಜ್ಞಾಪಿಸಲಾಗಿದೆ. ಮುಖ್ಯಾಂಶ: ಈ ಹಬ್ಬವು ಕೇವಲ ಸಂತೋಷದ ಬಗ್ಗೆ ಅಲ್ಲ, ಬದಲಿಗೆ ಹಂಚಿಕೊಂಡ ಸಂತೋಷದ ಬಗ್ಗೆಯೂ ಇದೆ. ಟೊಂಗೆಗಳನ್ನು ಮತ್ತು ಫಲವನ್ನು ಹಿಡಿದು ಹಿಗ್ಗಿರಿ. ದೇವರ ಇನ್ನೊಂದು ಆಜ್ಞೆ ಡೇರೆಗಳಲ್ಲಿ ವಾಸಿಸುವುದರ ಜೊತೆಗೆ ದೇವರು ಇನ್ನೊಂದು ಸುಂದರವಾದ ಆಜ್ಞೆಯನ್ನು ನೀಡಿದರು. 7 ದಿನಗಳವರೆಗೆ ಆತನ ಮುಂದೆ ಸಂತೋಷ ಪಡಲು ಸುಂದರವಾದ ಮರಗಳ ಫಲವನ್ನು, ಖರ್ಜೂರದ ಟೊಂಗೆಗಳನ್ನು, ಎಲೆಗಳಿರುವ ಮರಗಳ ಕೊಂಬೆಗಳನ್ನು ಮತ್ತು ಹಳ್ಳದ ವಿಲೋ ವೃಕ್ಷದ ಕೊಂಬೆಗಳನ್ನು ತೆಗೆದುಕೊಳ್ಳಲು ಹೇಳಿದರು. ಜನರು ಈ ಟೊಂಗೆಗಳನ್ನು ಹಿಡಿದು ಯೆರೂಸಲೇಮಿಗೆ ಬರುತ್ತಿದ್ದರು. ಸಾಂಕೇತಿಕ ಅರ್ಥ: ಖರ್ಜೂರ, ಅವುಗಳ ಕಾಂಡ, ಎತ್ತರದ ಮತ್ತು ಹರಡಿದ ಎಲೆಗಳು ವಿಜಯ ಮತ್ತು ಸಂತೋಷವನ್ನು ಸೂಚಿಸುತ್ತಿದ್ದವು. ವಿಲೋ, ನೀರಿನಿಂದ ತೆಗೆದ ವಿಲೋ, ಒಣಗಿದ ಭೂಮಿಯಲ್ಲಿರುವ ದೇವರ ನದಿಗಳನ್ನು ನೆನಪಿಸುತ್ತಿತ್ತು. ಇತರ ಟೊಂಗೆಗಳು ಇಡೀ ನಗರವನ್ನು ಹಸಿರಿನಿಂದ ತುಂಬಿಸುತ್ತಿದ್ದವು. ಅವರು ಅವುಗಳನ್ನು ಹೊಗಳಿಕೆಯಲ್ಲಿ ಬೀಸುತ್ತಿದ್ದವು. ಡೇರೆಗಳನ್ನು ನಿರ್ಮಿಸಲು ಬಳಸುತ್ತಿದ್ದರು ಮತ್ತು ದೇವರು ತಮಗೆ ಕೊಟ್ಟ ಸಜೀವ ಭೂಮಿಯ ಸಂಕೇತಗಳಾಗಿ
ಅವುಗಳನ್ನು ಒಯ್ಯುತ್ತಿದ್ದರು. ನಂತರದ ಯಹೂದಿ ಆಚರಣೆಯಲ್ಲಿ ಖರ್ಜೂರ, ಮೈರ್ಟಲ್ ಮತ್ತು ವಿಲೋ ಕೊಂಬೆಗಳ ವಿಶೇಷ ಕಟ್ಟು ಮತ್ತು ಎಟ್ರಾಗ್ ಎಂಬ ಸಿಟ್ರಸ್ ಹಣ್ಣನ್ನು ಬಳಸಲಾಗುತ್ತಿತ್ತು. ಆದರೆ ಶಾಸ್ತ್ರ ಗ್ರಂಥವು ಸರಳವಾಗಿ ಹೇಳುವುದೇನೆಂದರೆ, ಅವರು ದೇಶದ ಇಳುವರಿ ಮತ್ತು ಕೊಂಬೆಗಳೊಂದಿಗೆ ಯೆಹೋವನ ಮುಂದೆ ಸಂತೋಷಪಡುತ್ತಿದ್ದರು. ಸಮುದಾಯದ ಯಜ್ಞಗಳು ಮತ್ತು ಕಾಣಿಕೆಗಳು ಏನೆಂದರೆ, ಈ ಹಬ್ಬದ ಸಮಯದಲ್ಲಿ ಅನೇಕ ಯಜ್ಞಗಳನ್ನು ಅರ್ಪಿಸಲಾಗುತ್ತಿತ್ತು. ಇದರ ವಿಶೇಷತೆ ಏನೆಂದರೆ, ಪ್ರತಿ ಕುಟುಂಬವೂ ಅರ್ಪಿಸುವ ವೈಯಕ್ತಿಕ ಯಜ್ಞಗಳಾಗಿರಲಿಲ್ಲ. ಬದಲಿಗೆ ಇಡೀ ಇಸ್ರಾಯೇಲಿಗಾಗಿ ಯಾಜಕರು ಬಲಿಪೀಠದ ಮೇಲೆ ಅರ್ಪಿಸುವ ಕಾಣಿಕೆಗಳಾಗಿದ್ದವು. ಅರಣ್ಯಕಾಂಡದ ಪ್ರಕಾರ ಹಬ್ಬದ ಮೊದಲ ದಿನದಂದು ಯಾಜಕರು 13 ಹೋರಿಗಳನ್ನು, 2 ಟಗರುಗಳನ್ನು, ಮೊದಲ ವರ್ಷದ 14 ಕುರಿಮರಿಗಳನ್ನು, ಎಲ್ಲವೂ ದೋಷರಹಿತವಾಗಿರಬೇಕು, ದಹನ ಬಲಿಯಾಗಿ ಅರ್ಪಿಸುತ್ತಿದ್ದರು. ಇದರ ಜೊತೆಗೆ ಒಂದು ಹೋತವನ್ನು ಪಾಪ ನಿವಾರಣೆಯ ಬಲಿಯಾಗಿ ಮತ್ತು ಧಾನ್ಯ ಮತ್ತು ಪಾನೀಯ ಕಾಣಿಕೆಗಳನ್ನು ಅರ್ಪಿಸುತ್ತಿದ್ದರು. ಈ ಹಬ್ಬವು ದೇವರು ತಮ್ಮನ್ನು ಕಾಪಾಡಿದ ರೀತಿಯನ್ನು ನೆನಪಿಸಿಕೊಳ್ಳಲು ಮತ್ತು ಆಶೀರ್ವಾದಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡು ಸಂತೋಷ ಪಡಲು ಇರುವ ಒಂದು ಸುಂದರವಾದ ಮಾರ್ಗವಾಗಿದೆ. ಎರಡನೇ ದಿನದಲ್ಲಿ ಮತ್ತೆ 2 ಟಗರುಗಳು, 14 ಕುರಿಮರಿಗಳು, ಒಂದು ಹೋತ, ಆದರೆ ಈಗ 13 ಬದಲು 12 ಹೋರಿಗಳು ಇದ್ದವು. ಮೂರನೇ ದಿನದಲ್ಲಿ 11 ಹೋರಿಗಳು ಮತ್ತು ಹೀಗೆ ಮುಂದುವರಿಯಿತು. ಪ್ರತಿದಿನ ಹೋರಿಗಳ ಸಂಖ್ಯೆ 1ರಿಂದ ಕಡಿಮೆಯಾಯಿತು. ಆದರೆ 2 ಟಗರುಗಳು, 14 ಕುರಿಮರಿಗಳು, ಒಂದು ಹೋತ ಹಾಗೆಯೇ ಉಳಿದವು. 7ನೇ ದಿನದ ವೇಳೆಗೆ ಅವರು 7 ಹೋರಿಗಳನ್ನು, 2 ಟಗರುಗಳು, 14 ಕುರಿಮರಿಗಳು ಮತ್ತು ಒಂದು ಹೋತವನ್ನು ಅರ್ಪಿಸಿದರು. 7 ದಿನಗಳಲ್ಲಿ ಅರ್ಪಿಸಿದ ಒಟ್ಟು ಹೋರಿಗಳ ಸಂಖ್ಯೆ 70 ತಲುಪಿತು. ಇದು ದೊಡ್ಡ ಸಂಖ್ಯೆಯಾಗಿದ್ದು ರಾಷ್ಟ್ರದ ಮಹಾನ್ ಕೃತಜ್ಞತೆ ಮತ್ತು ಭಕ್ತಿಯನ್ನು ತೋರಿಸುತ್ತದೆ. 8ನೇ ದಿನದ ಮುಕ್ತಾಯ. 8ನೇ ದಿನದಲ್ಲಿ ಒಂದು ಬದಲಾವಣೆ ಇತ್ತು. ಗುಡಾರಗಳ ಹಬ್ಬವು 7 ದಿನಗಳಾಗಿತ್ತು. ಆದರೆ ದೇವರು ಗಂಭೀರ ಸಭೆ ಎಂದು ಕರೆಯಲ್ಪಡುವ ಹೆಚ್ಚುವರಿ ಪ್ರತ್ಯೇಕ ದಿನವನ್ನು ಆಜ್ಞಾಪಿಸಿದನು. ಆ ದಿನ ಜನರು ಮತ್ತೆ ಸಾಮಾನ್ಯ ಕೆಲಸದಿಂದ ವಿಶ್ರಾಂತಿ ಪಡೆದು ಆತನ ಮುಂದೆ ಒಟ್ಟುಗೂಡಿದರು. ಬರಿಗಳು ಚಿಕ್ಕದಾಗಿದ್ದವು, ಆದರೆ ಇನ್ನೂ ಸಮೃದ್ಧವಾಗಿದ್ದವು. ಒಂದು ಹೋರಿ, ಒಂದು ಟಗರು, 7 ಕುರಿಮರಿಗಳು ಮತ್ತು ಒಂದು ಹೋತ ಪಾಪ ನಿವಾರಣಾ ಬಲಿಯಾಗಿ ಅವುಗಳಿಗೆ ನಿಯಮಿತ ದೈನಂದಿನ ಅರ್ಪಣೆಗಳನ್ನು ಸೇರಿಸಲಾಯಿತು. ದೇವರು, ಬೇಗ ಹೊರಡಿ ಹೋಗಬೇಡಿ, ನನ್ನೊಂದಿಗೆ ಇನ್ನೊಂದು ದಿನ ಇರಿ, ಈ ಋತುವನ್ನು ಒಟ್ಟಿಗೆ ಮುಗಿಸೋಣ ಎಂದು ಹೇಳಿದಂತೆ ಇತ್ತು. 8ನೇ ದಿನವು ಅಂತ್ಯ ಮತ್ತು ಹೊಸದರ ಸೂಕ್ಷ್ಮ ಸುಳಿವು ಎರಡೂ ಆಗಿತ್ತು. ಯಾತ್ರಿಕರ ಹಬ್ಬ. ಈ ಹಬ್ಬವು 3 ಮಹಾಯಾತ್ರಾ ಹಬ್ಬಗಳಲ್ಲಿ ಒಂದಾಗಿತ್ತು. ಹುಳಿಯಿಲ್ಲದ ರೊಟ್ಟಿ ಹಬ್ಬ ಮತ್ತು ವಾರಗಳ ಹಬ್ಬದ ಜೊತೆಗೆ ಇಸ್ರಾಯೇಲಿನ ಎಲ್ಲಾ ಪುರುಷರು ಆತನು ಆರಿಸಿದ ಸ್ಥಳದಲ್ಲಿ ಯೆಹೋವನ ಮುಂದೆ ಕಾಣಿಸಿಕೊಳ್ಳಲು ಆಜ್ಞಾಪಿಸಲಾಗಿತ್ತು. ಆದರೆ ಆಚರಣೆಯಲ್ಲಿ ಇಡೀ ಕುಟುಂಬವು ಸಾಮಾನ್ಯವಾಗಿ ಪ್ರಯಾಣ ಮಾಡುತ್ತಿತ್ತು. ಧರ್ಮೋಪದೇಶ ಕಾಂಡವು ಗಂಡು ಮತ್ತು ಹೆಣ್ಣು ಮಕ್ಕಳು, ಸೇವಕರು, ಲೇವಿಯರು, ವಿದೇಶಿಯರು, ಅನಾಥರು ಮತ್ತು ವಿಧವೆಯರು ಎಲ್ಲರೂ ಒಟ್ಟಾಗಿ ಸಂತೋಷ ಪಡುವ ಬಗ್ಗೆ ಮಾತನಾಡುತ್ತದೆ. ಈ ರೀತಿಯಾಗಿ ಆಶ್ರಯಗಳ ಹಬ್ಬವು ಇಸ್ರಾಯೇಲಿನ ವರ್ಷದ ಅತ್ಯಂತ ಸಂತೋಷದ ಸಮಯಗಳಲ್ಲಿ ಒಂದಾಗಿತ್ತು.
ರಸ್ತೆಗಳು ಯಾತ್ರಿಕರಿಂದ ತುಂಬಿದವು. ಯೆರೂಸಲೇಮಿನ ಸುತ್ತಲಿನ ಬೆಟ್ಟಗಳು ಸಣ್ಣ ಎಲೆಗಳ ಗುಡಾರಗಳಿಂದ ಆವೃತವಾಗಿದ್ದವು. ದೇವಾಲಯದ ಆವರಣಗಳು ಕೊಂಬೆಗಳನ್ನು ಹಿಡಿದು ಪೂಜಿಸುವವರಿಂದ ತುಂಬಿದವು. ಬೆಳಗಿನಿಂದ ರಾತ್ರಿಯವರೆಗೆ ಗಾಯಕರು ಮತ್ತು ಲೇವಿಯರ ಧ್ವನಿ ಕೇಳುತ್ತಿತ್ತು. ಇದು ದೇವರ ಕಾಳಜಿಯಲ್ಲಿ ವಿಶ್ರಾಂತಿ ಪಡೆಯುವ ರಾಷ್ಟ್ರದ ಜೀವಂತ ಚಿತ್ರವಾಗಿತ್ತು. ಪ್ರತಿ 7 ವರ್ಷಗಳಿಗೊಮ್ಮೆ ನ್ಯಾಯ ಪ್ರಮಾಣದ ನಿಯಮಗಳನ್ನು ಓದುವುದು, ಪ್ರತಿ 7ನೇ ವರ್ಷದಲ್ಲಿ ಈ ಹಬ್ಬಕ್ಕೆ ಸಂಬಂಧಿಸಿದ ವಿಶೇಷ ಆಜ್ಞೆಯೂ ಇತ್ತು. ಪ್ರತಿ 7 ವರ್ಷಗಳ ಕೊನೆಯಲ್ಲಿ ಗುಡಾರಗಳ ಹಬ್ಬದ ಸಮಯದಲ್ಲಿ ಎಲ್ಲಾ ಇಸ್ರಾಯೇಲ್ ಯೆಹೋವನ ಮುಂದೆ ಕಾಣಿಸಿಕೊಳ್ಳಲು ಬಂದಾಗ ಮೋಶೆ ನಿಯಮವನ್ನು ಎಲ್ಲರೂ ಕೇಳುವಂತೆ ಓದಬೇಕು ಎಂದು ಹೇಳಿದನು. ಪುರುಷರು, ಮಹಿಳೆಯರು, ಮಕ್ಕಳು ಮತ್ತು ಅವರ ದ್ವಾರಗಳಲ್ಲಿರುವ ವಿದೇಶಿಯರು ಒಡಂಬಡಿಕೆಯ ಮಾತುಗಳನ್ನು ಗಟ್ಟಿಯಾಗಿ ಮಾತನಾಡುವಾಗ ನಿಂತು ಆಲಿಸಬೇಕಾಗಿತ್ತು. ಇದರ ಉದ್ದೇಶವೇನೆಂದರೆ ಅವರು ಕೇಳಬೇಕು, ಕಲಿಯಬೇಕು, ಯೆಹೋವನಿಗೆ ಭಯಪಡಬೇಕು ಮತ್ತು ತಮ್ಮ ಮಕ್ಕಳಿಗೆ ಅದೇ ರೀತಿ ಮಾಡಲು ಕಲಿಸಬೇಕು. ಆದ್ದರಿಂದ ಈ ಹಬ್ಬವು ಕೇವಲ ಸಂತೋಷ ಮತ್ತು ಆಹಾರವಾಗಿರಲಿಲ್ಲ. ಇದು ಜನರು ತಮ್ಮನ್ನು ದೇವರ ವಾಕ್ಯಕ್ಕೆ ಮರುಒಪ್ಪಿಸುವ ಸಮಯವೂ ಆಗಿತ್ತು. ಮರುಜೀವನ. ಬಾಬಿಲೋನಿನಿಂದ ಹಿಂದಿರುಗಿದ ನಂತರ ನೆಹೆಮೀಯನ ದಿನಗಳಲ್ಲಿ ಪ್ರಬಲವಾದ ಪುನರುಜ್ಜೀವನ ನಡೆಯಿತು. ಜನರು ಓದುತ್ತಿರುವ ನಿಯಮವನ್ನು ಆಲಿಸಿದರು ಮತ್ತು ಗುಡಾರಗಳ ಹಬ್ಬವನ್ನು ಬರೆಯಲಾಗಿದ್ದರೂ ಬಹಳ ಸಮಯದಿಂದ ನಿರ್ಲಕ್ಷಿಸಲಾಗಿದೆ ಎಂದು ಅವರು ಕಂಡುಕೊಂಡರು. ಅವರು ಹೊರಗೆ ಹೋಗಿ ಕೊಂಬೆಗಳನ್ನು ಸಂಗ್ರಹಿಸಿ ತಮ್ಮ ಮೇಲ್ಛಾವಣಿಗಳ ಮೇಲೆ ಮತ್ತು ತಮ್ಮ ಅಂಗಳಗಳಲ್ಲಿ ಗುಡಾರಗಳನ್ನು ನಿರ್ಮಿಸಿದರು ಮತ್ತು ಮಹಾ ಸಂತೋಷದಿಂದ ಅವುಗಳ ಕೆಳಗೆ ಕುಳಿತುಕೊಂಡರು. ನೂನನ ಮಗನಾದ ಯೆಹೋಶುವನ ದಿನಗಳಿಂದಲೂ ಜನರು ಈ ರೀತಿಯಾಗಿ ಹಬ್ಬವನ್ನು ಆಚರಿಸಲಿಲ್ಲ ಎಂದ ನೆಹೆಮೀಯನ ಪುಸ್ತಕ ಹೇಳುತ್ತದೆ. ಆ ವರ್ಷ ಪ್ರಾಚೀನ ಆಜ್ಞೆಯು ಮತ್ತೆ ಜೀವಂತವಾಗಿತ್ತು ಮತ್ತು ಜನರು ದೇವರ ಕೈಯಲ್ಲಿ ಯಾತ್ರಿಕರಾಗಿರುವ ಸಂತೋಷವನ್ನು ಹೊಸದಾಗಿ ಅನುಭವಿಸಿದರು. ಮುಂದಿನ ಸುಳಿವುಗಳು, ಅಂದರೆ ಈ ಎಲ್ಲಾ ವಿವರಗಳೊಂದಿಗೆ ನಾವು ಇನ್ನೂ ಈ ಹಬ್ಬದ ಅತ್ಯಂತ ಆಶ್ಚರ್ಯಕರ ಭಾಗವನ್ನು ಸ್ಪರ್ಶಿಸಿಲ್ಲ. ಪ್ರವಾದಿಗಳು ಇಸ್ರಾಯೇಲ್ ಮಾತ್ರವಲ್ಲ, ಎಲ್ಲಾ ಜನಾಂಗಗಳು ವರ್ಷದಿಂದ ವರ್ಷಕ್ಕೆ ಗುಡಾರಗಳ ಹಬ್ಬವನ್ನು ಆಚರಿಸಲು ಬರುವ ಸಮಯದ ಬಗ್ಗೆ ಮಾತನಾಡುತ್ತಾರೆ. ಹೊಸ ಒಡಂಬಡಿಕೆಯು ಯೇಸುಸ್ವಾಮಿಯ ಈ ಹಬ್ಬದ ಕೊನೆಯ ಮಹಾದಿನದಂದು ದೇವಾಲಯದಲ್ಲಿ ನಿಂತು ಜೀವಂತ ನೀರಿನ ಬಗ್ಗೆ ಕೂಗುವುದನ್ನು ತೋರಿಸುತ್ತದೆ. ನೀರು, ಬೆಳಕು, ಜನಾಂಗಗಳು ಮತ್ತು ತಾಳೆ ಕೊಂಬೆಗಳ ಗುಡಾರಗಳ ಕಥೆಯು ಗುಪ್ತ ಚಿತ್ರಗಳಿಂದ ತುಂಬಿದೆ. ಈ ಎಲ್ಲಾ ವಿಷಯಗಳು ಹೇಗೆ ಒಟ್ಟಿಗೆ ಹೊಂದಿಕೊಳ್ಳುತ್ತವೆ? ಹಬ್ಬದ ಕ್ಯಾಲೆಂಡರ್ನ ಕೊನೆಯಲ್ಲಿ ಈ ಆಶ್ರಯಗಳ ವಾರದ ಮೂಲಕ ದೇವರು ಏನು ಸುಳಿವು ನೀಡುತ್ತಿದ್ದಾನೆ? ನಾಳಿನ ಬೆಳಗಿನ ಬೆಳಕಿನಲ್ಲಿ ಈ ರಹಸ್ಯವನ್ನು ಬಿಚ್ಚಿಡಲು ಪ್ರಾರಂಭಿಸುತ್ತೇವೆ. ಪ್ರಾರ್ಥನೆ. ಪರಲೋಕ ತಂದೆಯಾದ ಯೆಹೋವನೇ, ಆಶ್ರಯಗಳ ಹಬ್ಬಕ್ಕಾಗಿ ನಿಮಗೆ ಧನ್ಯವಾದಗಳು. ನಾವು ಯಾತ್ರಿಕರು ಮತ್ತು ನೀವೇ ನಮ್ಮ ನಿಜವಾದ ನಿವಾಸ ಎಂದು ನಮಗೆ ನೆನಪಿಸಿದ್ದಕ್ಕಾಗಿ ಧನ್ಯವಾದಗಳು. ಮರುಭೂಮಿಯಲ್ಲಿ ಇಸ್ರಾಯೇಲರನ್ನು ನೀವು ಹೇಗೆ ನೋಡಿಕೊಂಡಿರಿ ಮತ್ತು ಪ್ರತಿದಿನ ನಮ್ಮನ್ನು ಹೇಗೆ ನೋಡಿಕೊಳ್ಳುತ್ತೀರಿ ಎಂಬುದನ್ನು ನೆನಪಿಟ್ಟುಕೊಳ್ಳಲು ನಮಗೆ ಸಹಾಯ ಮಾಡಿರಿ. ಕೃತಜ್ಞತೆಯ ಹೃದಯದಿಂದ ಸಂತೋಷ ಪಡಲು, ನಮ್ಮ ಆಸ್ವೇನೆ ಇತರರೊಂದಿಗೆ ಹಂಚಿಕೊಳ್ಳಲು ಮತ್ತು ನಿಮ್ಮ ಸನ್ನಿಧಿಯಲ್ಲಿ ಸಂತೋಷದಿಂದ ವಿಶ್ರಾಂತಿ ಪಡೆಯಲು ನಮಗೆ ಕಲಿಸಿರಿ. ಕ್ರಿಸ್ತನ ಹೆಸರಿನಲ್ಲಿ ಆಮೇನ್.